ಬೆಳಗಿನ ಜಾವಕ್ಕ ಮೂಡಲು ಕೆಂಪಾದಾಗ ರವಿ ಮೂಡಿ ಬರುವಾಗ ನಿದ್ದಿಗಣ್ಣಗನವಿ ತಾಳ. ಏನು ಹಾಡ್ತಿದ್ದೀರ ಅನ್ಕೋತೀವಿ. ನನ್ನ ಮಗಳಿಗೆ ಹಾಡಿ 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 ಬೆಳಗಿನ ಜಾವ ಸೂರ್ಯ ನೋಡಿದ ತಕ್ಷಣ ಈ ಸಾಂಗ್ ನನಗೆ ಬಂದುಬಿಡ್ತು. ನಾನು ಇದನ್ನು 6:30-7 ಗಂಟೆ ಕ್ಯಾಪ್ಚರ್ ಮಾಡಿದ್ದು. ಸುತ್ತಲೂ ಕೂಡ ಮಂಜಾಗಿತ್ತು. ನಾವು ಫಾಗ್ ನೋಡೋಕ್ಕೆ ಬೆಂಗಳೂರಲ್ಲಿ ನಂದಿ ಹಿಲ್ಸ್ಗೆ ಹೋಗ್ತೀವಿ. ಬಟ್ ನಮ್ಮ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಆರಾಮಾಗಿ ಫಾಗ್ ಕಾಣಿಸುತ್ತೆ. ಈಗ ನಾನು ಅಮ್ಮನ ಮನೇಲಿದ್ದೀನಿ. ಸೊ ಸುತ್ತಲೂ ಕೂಡ ಮಂಜಾಗಿತ್ತು, ತುಂಬಾ ಚೆನ್ನಾಗಿತ್ತು, ರಿಫ್ರೆಶ್ ಆಗಿತ್ತು ಮೈಂಡ್ ಕೂಡ. ಇವತ್ತು 2025ನೇ ವರ್ಷದ ಮೊದಲನೇ ಹಬ್ಬ, ಅದು ಸಂಕ್ರಾಂತಿ ಹಬ್ಬ. ನಾವು ಈಗ ಹೊಸ ವರ್ಷ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಹೊಸ ವರ್ಷ ಬಂದು ನಮಗೆ ಯುಗಾದಿ ಹಬ್ಬ. ಸೊ 2025ನೇ ಒಂದು ಇಯರ್ನ ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಇವತ್ತು ಒಂದು ಚಿಕ್ಕದಾಗಿ ಒಂದು ಬ್ಲಾಗ್ನ ಮಾಡೋಣ, ಶೇರ್ ಮಾಡ್ಕೊಳ್ಳೋಣ. ತುಂಬ ದಿನವೇ ತುಂಬ ಅಂದರೆ 1 ವರ್ಷ ಮೇಲಾಯಿತು ನನ್ನ ಗ್ಯಾಪ್ ಆಗಿ. ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೋ ಗೊತ್ತಿಲ್ಲ. ನನ್ನ ಮಗಳ ಜೊತೆಗೆ ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ, ಚೆನ್ನಾಗಿರುತ್ತೆ. ತುಂಬಾ ಸ್ಟಾರ್ಟ್ ಮಾಡಿದಾಗಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಡೈಲಿ ವ್ಲಾಗ್ ಮಾಡು ಅಂತಲೂ ಕೆಲವೊಬ್ಬರು ಹೇಳ್ತಾಯಿದ್ರು. ಸೊ ಮಾಡೋಕ್ಕಾಗ್ತಿರಲಿಲ್ಲ, ಬರೀ ಫುಡ್ ವ್ಲಾಗ್ ಮಾಡ್ತಿದ್ದೆ. ಇನ್ಮೇಲಾದರೂ ಟ್ರೈ ಮಾಡೋಣ ಅನ್ಕೋತಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ. ಆ್ಯಂಡ್ ಹೂ ಕಟ್ಟಾಯಿತು, ಕೆಳಗಡೆ ಬಂದು ಆ್ಯಂಡ್ ಪೂಜೆ ಎಲ್ಲ ಆಗಿತ್ತು. ಸಂಜೆ ಹೊತ್ತಿಗೆ ನನ್ನ ಮಗಳಿಗೆ ಹಣ್ಣೆರೆಯೋ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ವಿ ಸಿಂಪಲ್ಲಾಗಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಮಕ್ಕಳಿಗೆ ಹಣ್ಣೆರೆಯೋದು ನೋಡೋಕ್ಕೆ ಚಂದವಾಗಿರುತ್ತೆ. ಅದು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗಾದರೂ ಈ ಹಣ್ಣೆರೆಯೋ ಒಂದು ಸಂಪ್ರದಾಯ ನಮ್ಮ ಕಡೆ ಇದೆ. ಹಾಗೆ ನಿಮ್ಮ ಕಡೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲದಕ್ಕೂ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀರಾ ಅಂದ್ಕೋಬೇಡಿ. ಸೊ ಯಾಕೆಂದರೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಹೇಗೆ ಗೊತ್ತಾಗಬೇಕು ಅಲ್ವಾ, ಅದಕ್ಕೋಸ್ಕರ ನಿಮಗೆ ಪದೇ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮಿನಿ ಬ್ಲಾಗ್ ಹೇಗಿತ್ತು, ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೊಂದು ನಾಳೆಯ ಹೊಸ ಒಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.